ನಮಸ್ಕಾರ. ಇದೇ ತಿಂಗಳು 9ನೇ ತಾರೀಕು ಮಂಗಳವಾರ ಇದೇ ಸ್ಥಳದಲ್ಲಿ MP ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ರೈತರ ಸಭೆಯನ್ನು ಮಾಡಿ ಭದ್ರಾ ಅಚ್ಚುಕಟ್ಟಿ ಬಲಭಾಗದ ಅಲೆಯಿಂದ ಏನು 30 ಕ್ಯೂಸೆಕ್ ನೀರನ್ನ ಅವೈಜ್ಞಾನಿಕವಾಗಿ ತೆಗೆದುಕೊಂಡ ಬಗ್ಗೆ ಇದು ಸರ್ಕಾರದ ತಪ್ಪಿದೆ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷದ ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ಕಾರದ ತಪ್ಪಿದೆ, ರೈತರಿಗೆ ಅನ್ಯಾಯ ಮಾಡ್ತಾರೆ ಅಂತಕ್ಕಂಥ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಸಭೆಯನ್ನ ಮಾಡಿ ರೈತರಿಗೆ ಹೇಳಿದ್ರು. ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡತಕ್ಕಂಥದ್ದಲ್ಲಿ ಅವತ್ತಿನ ಸಭೆಯ ಅಧ್ಯಕ್ಷತೆ ಜೊತೆ ಕೊನೆಯಲ್ಲಿ ಸತೀಶನ್ ಅವರು ಎರಡೇ ಮಾತುಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಿ ಈ ಕ್ಷೇತ್ರದ ಶಾಸಕರಾಗಿದ್ದ DG ಶಾಂತನಗೌಡರು ಆ ಕಾಂಟ್ರಾಕ್ಟ್ ಲಂಚ ಪಡೆದು ಇವತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ತಿರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಆಗಿದ್ರೆ ಇದೇ ಜಾಗದಲ್ಲಿ ಬಂದು ಇದೇ ಆಂಜನೇಯ ಸ್ವಾಮಿ ಪ್ರಮಾಣ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವ್ರಿಗೆ ಇವತ್ತಿನ ದಿವಸ ಬರಬೇಕಂತ ಪತ್ರಿಕೆ ಮೂಲಕ ಮಾಧ್ಯಮ ಮೂಲಕ ಇದೇ ಶನಿವಾರ ಈಗ 20ನೇ ತಾರೀಕು 1 ಗಂಟೆಗೆ ಇದೇ ಹನುಮಂತ ದೇವಸ್ಥಾನಕ್ಕೆ ಬರಬೇಕು. ನಾನು ಸಹ ಪ್ರಮಾಣ ಮಾಡ್ತೇನೆ, ನೀನು ಪ್ರಮಾಣ ಕಟ್ಟಂತೆ ನಾನು ಇವತ್ತು ಬಂದರೆ ಆ ಪುಣ್ಯಾತ್ಮ ಬಂದಿಲ್ಲ. ನಾನು ಇವತ್ತು ಪ್ರಮಾಣ ಮಾಡಿದ್ದೀನಿ. ಸತ್ಯದಿಂದ ನಿಷ್ಠೆಯಿಂದ ಮಂಜುನಾಥ ವಿರುದ್ಧದಿಂದ ಆಂಜನೇಯ ಸ್ವಾಮಿ ದೇವರ ಆಣೆಯಿಂದ ನಾನು ಕಾಂಟ್ರಾಕ್ಟರ್ ಮುಖ ಇವತ್ತಿಗೂ ನೋಡಿಲ್ಲ. ಕಾಂಟ್ರಾಕ್ಟರ್ ₹100 ಲಂಚನೂ ಸಹ ಪಡೆದಾಗತಕ್ಕಂಥ ಮೊದಲು ಪ್ರಾಮಾಣಿಕವಾಗಿ ದೇವರ ಮೇಲೆ ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.